ಕಳ್ಳರು, ಖದೀಮರು ಮತ್ತು ಅಪರಾಧಿಗಳನ್ನು ಸರಪಳಿಯಿಂದ ಕಟ್ಟಿ ಹಾಕೋದು ಇಲ್ಲವೇ ಬಂಧಿಸೋದು ಕಾಮನ್. ಆದರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕ್ರಿಶ್ಚಿಯನ್ ದಂಪತಿಗಳು ಹಿಂದೂ ದೇವರುಗಳನ್ನು ಕಬ್ಬಿಣದ ಸರಪಳಿಯಿಂದ ಕಟ್ಟಿ ಹಾಕಿ ಬಂಧನಕ್ಕೆ ಒಳಪಡಿಸಿದ್ದಾರೆ. ಹಿಂದೂಗಳು ಪೂಜಿಸೋ ಲಕ್ಷ್ಮಿ, ಸರಸ್ವತಿ, ಈಶ್ವರ, ಶನೇಶ್ವರ, ವಿಷ್ಣು ಸೇರಿದಂತೆ ದೇವರ ಪುರಾತನ ವಿಗ್ರಹಗಳನ್ನು ಗೋಕುಲಂನ ಮನೆಯೊಂದರಲ್ಲಿ ಬಂಧಿಸಿಡಲಾಗಿದೆ. ಇದು ಸಾರ್ವಜನಿಕರು ಹಾಗೂ ಸುತ್ತಮುತ್ತಲಿನ ನಿವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು. ಮೈಸೂರಿನ ಗೋಕುಲಂ 3ನೇ ಹಂತದ ರೇವ್ ಬೆಂಜಮಿನ್ ವಾಸ ಅವರು 300ಕ್ಕೂ ಹೆಚ್ಚು ಭಗ್ನಗೊಂಡ ಹಾಗೂ ಚೆನ್ನಾಗಿರುವ ಹಿಂದೂ ದೇವರುಗಳ ವಿಗ್ರಹಗಳನ್ನು ಅಕ್ರಮವಾಗಿ ತಮ್ಮ ಮನೆಯ ಕಾಂಪೌಂಡ್, ಬಾತ್ರೂಮ್, ಚಪ್ಪಲಿ ಬಿಡುವ ಸ್ಥಳ, ಹೂದೋಟ ಸೇರಿದಂತೆ ಮನೆಯ ತುಂಬೆಲ್ಲ ಶೇಖರಿಸಿಟ್ಟಿದ್ದಾರೆ. ಪತಿ ಬೆಂಜಮಿನ್ನ ಕೃತ್ಯಕ್ಕೆ ಪತ್ನ ರೀಟಾ ವಾಜಾ ಕೂಡ ಸಾಥ್ ನೀಡಿದ್ದಾಳೆ. ಇದನ್ನು ಖಂಡಿಸಿ ಸ್ಥಳೀಯರು ಹಲವು ಬಾರಿ ತಿಳಿ ಹೇಳಿದರೂ ಈ ದಂಪತಿ ಮಾತು ಕೇಳಿರಲಿಲ್ಲ. ಈ ಕಾರಣದಿಂದಾಗಿ ಸ್ಥಳೀಯರು ವಿವಿಪುರಂ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಈ ಸಂಬಂಧ ಪೊಲೀಸರು ಬೆಂಜಮಿನ್ ದಂಪತಿಯನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಹಜವಾಗಿ ಯಾವುದೇ ಒಂದು ಕಲಾಕೃತಿಗಳ ಬಗ್ಗೆ ಒಂದು ವಿಶೇಷ ವ್ಯಾಮೋಹ ಇರುವವರಿಗೆ ಒಂದು ರೀತಿಯಾದಂಥ ಹವ್ಯಾಸ ಇರುತ್ತೆ. ಆದರೆ ಇದನ್ನು ನೋಡಿದ್ರೆ ಒಂದು ರೀತಿಯ ವಿಕೃತಿ ಅನ್ನಬಹುದು. ಅನ್ಯ ಧರ್ಮದ ದೇವರ ವಿಗ್ರಹಗಳನ್ನು ಬೇರೆ ಬೇರೆ ಸ್ಥಳಗಳಲ್ಲಿ, ಅದರಲ್ಲೂ ಬಾತ್ರೂಮು, ಚಪ್ಪಲಿ ಬಿಡುವ ಸ್ಥಳಗಳಲ್ಲಿ ದೇವರನ್ನು ಸರಪಳಿಯಿಂದ ಕಟ್ಟಿ ಹಾಕಿ ಅದೆಂಥದ್ದೋ ಸುಖವನ್ನು ಪಡುವಂತಹ ಒಂದು ವಿಕೃತ ಮನಸ್ಸು ಈ ದಂಪತಿಗಳದ್ದು ಅಂತಲೇ ಹೇಳ್ಬೋದು. ಇವರು ಮೈಸೂರಿನಲ್ಲಿ ವಾಸ ಆಗಿರುವಂಥವರು ಬೆಂಜಮಿನ್ ದಂಪತಿ ಮತ್ತು ಇವರ ಪತ್ನಿ ರೀಟಾ. ಇವರಿಬ್ಬರೂ ಕೂಡ ಇಡೀ ಮನೆಯ ತುಂಬೆಲ್ಲ ಸುಮಾರು 300ಕ್ಕೂ ಹೆಚ್ಚು ವಿಗ್ರಹಗಳನ್ನು ಅಕ್ರಮವಾಗಿ ಕೂಡಿಟ್ಟುಕೊಂಡಿದ್ದಲ್ಲದೆ ಅದನ್ನು ಅತ್ಯಂತ ತುಚ್ಛವಾಗಿ ನಡೆಸಿಕೊಂಡಿದ್ದು, ಅದರ ಜೊತೆಗೆ ಅದನ್ನು ಸರಪಳಿಯಿಂದ ಬಂಧಿಸಿರುವಂಥ ಒಂದು ವಿಕೃತ ಮನೋಭಾವಿಗಳಿವರಾಗಿರ್ತಾರೆ. ಇವರನ್ನು ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ಈ ಮನೆಯಲ್ಲಿ ಕಂಡು ಬಂದಂಥದ್ದು ನಿಜಕ್ಕೂ ಒಂದು ಆಶ್ಚರ್ಯಕರವಾದಂತಹ ವಿಚಾರ ಅಂತಲೇ ಹೇಳ್ಬೋದಾಗಿದೆ. ಹಿಂದೂ ದೇವರ ವಿಗ್ರಹಗಳನ್ನು ಸರಪಳಿಯಿಂದ ಕಟ್ಟಿ ಹಾಕಿದ್ದಲ್ಲದೆ ಅದನ್ನು ಬೇರೆ ಬೇರೆ ಜಾಗಗಳಲ್ಲಿ, ಬಾತ್ರೂಮ್ಗಳಲ್ಲಿ, ಚಪ್ಪಲಿ ಬಿಡುವ ಸ್ಥಳಗಳಲ್ಲಿ ಆ ದೇವರ ವಿಗ್ರಹಗಳನ್ನು ಇಡುವಂತಹ ಒಂದು ವಿಕೃತ ಮನಸ್ಸು ಈ ದಂಪತಿಗಳಿಗೆ ಯಾಕೆ? ಯಾರಿವರು? ಇದನ್ನ ಹುಚ್ಚಟ ಅನ್ಬೇಕೋ ಇಲ್ಲ ತಿಕ್ಲುತನ ಬೇಕೋ ಅಥವಾ ಹಿಂದೂ ದೇವರುಗಳ ಮೇಲೆ ಇರುವಂತಹ ಅಸಡ್ಡೆ ಅನ್ಬೇಕು ಅಂತ ನಿಜಕ್ಕೂ ಗೊತ್ತಾಗ್ತಿಲ್ಲ. ಸಾಮಾನ್ಯವಾಗಿ ಕಳ್ಳಕಕ್ರನ್ನ ಅಥವಾ ತಪ್ಪು ಮಾಡಿದವರನ್ನ ಈ ರೀತಿ ಕಟ್ಟಿ ಹಾಕೋದು ಅಥವಾ ಬಂಧನದಲ್ಲಿರಿಸೋದು ಸರ್ವೇ ಸಾಮಾನ್ಯ. ಆದ್ರೆ ಇಲ್ಲಿ ಮೈಸೂರಿನಲ್ಲಿ ಹಿಂದೂ ದೇವತೆಗಳನ್ನ ಈ ರೀತಿ ಕಟ್ಟಿ ಹಾಕಿರೋದು ನಿಜಕ್ಕೂ ಬೇಸರದ ಸಂಗತಿನೇ ಸರಿ. ಮೈಸೂರಿನ ಗೋಕುಲಂನಲ್ಲಿರುವಂತಹ ಗೋಕುಲಂ 3ನೇ ಹಂತದಲ್ಲಿರುವಂತಹ ವಿದೇಶಿಗ ಬೆಂಜಮಿನ್ ಹಾಗೂ ಆಕೆಯ ಪತ್ನಿ ಇಬ್ಬರೂ ಸೇರಿಕೊಂಡು ಇಂತಹ ಕೃತ್ಯ ಮಾಡಿರ್ತಾರೆ. ಮುಂತಹ ಈತ ವಿದೇಶಿಗತನಾಗಿದ್ದು ಇಲ್ಲಿ ಪಾದ್ರಿ ಆಗಿರ್ತಾನೆ ಆರಂಭದಲ್ಲಿ. ಈಗ ಪಾದ್ರಿ ಅಂತ ಅದನ್ನು ಕೂಡ ಬಿಟ್ಟು ಈ ಹಿಂದೂ ದೇವರುಗಳನ್ನ ಈ ರೀತಿ ಅಪಮಾನ ಮಾಡಿದ್ದಾನೆ. ಈತನ ಮನೆಯ ಸುತ್ತಮುತ್ತಲು ಸರಿಸುಮಾರು 250ಕ್ಕೂ ಹೆಚ್ಚು ವಿಗ್ರಹಗಳು ಕಂಡು ಬಂದಿವೆ. ಆ ಎಲ್ಲಾ ವಿಗ್ರಹಗಳಿಗೂ ಕೂಡ ಬೀಗ ಹಾಕುವಂತಹ ಮತ್ತು ಸರಪಣಿಯಿಂದ ಕಟ್ಟಿ ಹಾಕುವಂತ ಕೆಲಸ ಮಾಡಿದ್ದಾನೆ. ಪ್ರಮುಖವಾಗಿ ಗಣೇಶನ ವಿಗ್ರಹ, ಸರಸ್ವತಿ, ಈಶ್ವರ, ಹೀಗೆ ನಾನಾ ದೇವರುಗಳ ವಿಗ್ರಹಕ್ಕೆ ಈ ರೀತಿ ಬಂಧನದಲ್ಲಿ ಇಟ್ಟಿದ್ದಾನೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಹಲವು ಬಾರಿ ಈತನಿಗೆ ಒಂದು ಮನದಟ್ಟು ಮಾಡುವಂತಹ ಕೆಲಸ ಮಾಡಿದ್ದಾರೆ. ಈ ರೀತಿ ಮಾಡೋದು ತಪ್ಪು ಅಂತ ಹೇಳುವಂತಹ ತಿಳಿ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಆತ ಅವರ ಯಾವ ಮಾತಿಗೂ ಕೂಡ ಸೊಪ್ಪು ಹಾಕಿಲ್ಲ. ಹೀಗಾಗಿ ಇದರಿಂದ ಬೇಸತ್ತಂತಹ ಏನ್ ಹೇಳ್ತಾನೆ ರವಿ? ಏನ್ ಹೇಳ್ತಾನೆ? ಯಾವ ಕಾರಣಕ್ಕೆ ಹೀಗೆ ಮಾಡಿದೀನಿ ಅಂತ ಹೇಳ್ತಾನೆ? ಈ ವಿಷಯಕ್ಕೆ ಸಂಬಂಧಪಟ್ಟ ಸ್ಥಳೀಯರು ಹೇಳಿದ್ರೆ ಇದು ನನ್ನ ಇಷ್ಟ, ಯಾಕಂದ್ರೆ ಇದು ನನ್ನ ಮನೆ, ನನಗೆ ಸಂಬಂಧಪಟ್ಟಂತ ವಿಚಾರ. ಈ ವಿಚಾರದಲ್ಲಿ ತಲೆ ಹಾಕುವ ಹಕ್ಕು ನಿಮಗಿಲ್ಲ. ಇದನ್ನ ಪ್ರಶ್ನಿಸಿದ್ರೆ ನಾನು ನಿಮ್ಮ ವಿರುದ್ಧ ದೂರನ್ನ ನೀಡ್ತೀನಿ ಅಂತ ಹೇಳಿ ಆತ ಬೆದರಿಸ್ತಿರ್ತಾನೆ. ಸಾಮಾನ್ಯವಾಗಿ ವಿದೇಶಿಗರು ದೂರು ಕೊಟ್ರೆ ಅದು ಹೆಚ್ಚು ಪ್ರಭಾವ ಬೀರುತ್ತೆ ಎಂಬ ಉದ್ದೇಶದಿಂದಾಗಿ ಸ್ಥಳೀಯರೆಲ್ಲರೂ ಕೂಡ ಈತನ ಒಂದು ಬೆಚ್ಚಿದ್ರು ಅಂತಾನೆ ಹೇಳ್ಬೋದು. ಆದ್ರೆ ಇವತ್ತು ನಿಜಕ್ಕೂ ಮನಸ್ಸು ಮಾಡಿ ಮೈಸೂರಿನ ವಿವಿಪುರಂ ಠಾಣೆಯಲ್ಲಿ ಒಂದು ದೂರನ್ನು ದಾಖಲಿಸಿದ್ದಾರೆ. ಸದ್ಯ ಹಿಂದೂ ದೇವರುಗಳನ್ನು ಅಪಮಾನ ಮಾಡಿದ ಕಾಯ್ದೆಯಡಿ ಆತನನ್ನ ಬಂಧಿಸಿ ಈಗ ವಿಚಾರಣೆ ನಡೆಸ್ತಾರೆ. ವಿಚಾರಣೆ ಸಂದರ್ಭದಲ್ಲೂ ಕೂಡ ಆತ ಯಾವೊಂದು ವಿಷಯವನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಿಲ್ಲ. ಕೇಳಿದ್ರೆ ವಿಗ್ರಹಗಳನ್ನು ಬೇರೆಯವರು ಕತ್ತುಕೊಂಡು ಹೋಗ್ತಾರೆ ಎಂಬ ಉದ್ದೇಶದಿಂದ ನಾನು ಅದನ್ನ ಸರಪಳಿಯಾಗಿ ಕಟ್ಟಿದೆ ಅಂತಾನೆ. ಆದ್ರೆ ವಿಗ್ರಹಗಳನ್ನ ಎಲ್ಲಿಂದ, ಮತ್ತೆ ಪ್ರಾಚೀನ ಕಾಲದ ವಿಗ್ರಹಗಳು ಕೂಡ ಇಲ್ಲಿ ಇರುವುದರಿಂದ ಆ ವಿಗ್ರಹಗಳನ್ನ ಇವರ ಹಿನ್ನೆಲೆ ಏನು? ಈಗ ಬೆಂಜಮಿನ್ ಮತ್ತು ರೀಟಾ ಏನಿದ್ದಾರೆ, ಅವರು ಎಲ್ಲಿ? ಅವರು ಮೂಲತಃ ಅವರು ಮೈಸೂರಿಗೆ ಹೇಗೆ ಬಂದವರು? ಈ ಸಂಬಂಧ ವಿವಿಪುರಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈಗಾಗಲೇ ಪ್ರಾಚ್ಯ ವಸ್ತು ಇಲಾಖೆಯವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ಒಂದು ಪರಿಶೀಲನೆ ಮಾಡುವಂತಹ ಕೆಲಸ ನೀಡಿದ್ದಾರೆ. ಆದ್ರೆ ಈ ವಿಗ್ರಹಗಳನ್ನ ಅಂದ್ರೆ
ಪ್ರಾಚೀನ ವಿಗ್ರಹಗಳನ್ನ ಇಲ್ಲಿಂದ ತಂದಿರಿ, ಇದನ್ನ ಕದ್ದು ತಂದಿರಬಹುದು ಎಂಬ ಶಂಕೆ ಕೂಡ ಈಗ ಪೊಲೀಸರಲ್ಲಿ ಹೆಚ್ಚು ಅನುಮಾನ ಮಾಡಿದೆ. ಹೀಗಾಗಿ ಅದನ್ನ ನಿರಂತರವಾಗಿ ಈಗ ವಿಚಾರಣೆಗೆ ಬೆಳಗ್ಗೆಯಿಂದನೂ ಕೂಡ ವಿಚಾರಣೆಗೊಳಪಡಿಸಿದ್ದಾರೆ. ಆದ್ರೆ ಯಾವ ಒಂದು ವಿಷಯವನ್ನು ಕೂಡ ಆತ ಸ್ಪಷ್ಟವಾಗಿ ಹೇಳ್ತಿಲ್ಲ. ಹೀಗಾಗಿ ಪೊಲೀಸರಿಗೂ ಕೂಡ ಈ ಒಂದು ಪ್ರಕರಣ ತಲೆನೋವಾಗಿ ಪರಿಣಮಿಸಿದೆ. ರಾಘವೇಂದ್ರ, ಎಸ್, ಈಗಾಗಲೇ ಇವರ ಈ ಒಂದು ಕೃತ್ಯ ಈಗ ಪೊಲೀಸರು ವಿಚಾರಣೆ ನಡೆಸ್ತಿದ್ದಾರೆ, ಸರಿ. ಆದರೆ ಎಷ್ಟು ಸಮಯದಿಂದ ಇವರು ಈ ರೀತಿಯಾಗಿ ಮೈಸೂರಿನ ಈ ಭಾಗದಲ್ಲಿ ವಾಸ ಆಗಿದ್ದಾರೆ ಮತ್ತು ಮನೆಗೆ ಹೊರಭಾಗದಲ್ಲಿ ಅಂದರೆ ರಸ್ತೆಯಲ್ಲಿ ನಡ್ಕೊಂಡು ಹೋಗೋವರಿಗೂ ಕೂಡ ಈ ಒಂದು ದೃಶ್ಯ ಕಾಣುವಂಥದ್ದು, ಈ ದೇವರುಗಳನ್ನೆಲ್ಲ ಕಟ್ಟಿ ಹಾಕಿ ಆ ರೀತಿಯಾಗಿ ಒಂದು ವಿಚಿತ್ರವಾಗಿ ಇರುವಂಥ ಒಂದು ದೃಶ್ಯ ಏನಿದೆ ಮನೆಯ ಒಳಭಾಗದಲ್ಲಿ ಮಾತ್ರ ಅಲ್ಲ ಹೊರಭಾಗದಲ್ಲಿಯೂ ಕೂಡ ಕಾಣಿಸ್ತಾ ಇದೆಯಾ? ಯಾಕಂದ್ರೆ ಕಳೆದ 3 ವರ್ಷದಿಂದ ಈ ಒಂದು ಅಂದ್ರೆ ಮೈಸೂರಿನ ಗೋಕುಲಂನಲ್ಲಿ ಇವರು ವಾಸವಾಗಿದ್ದಾರೆ. ಈತ ಮೂಲತಃ ಪಾದ್ರಿ ಆಗಿದ್ದು ಕ್ರಿಶ್ಚಿಯನ್ ಧರ್ಮವನ್ನ ಪ್ರಚಾರ ಮಾಡ್ತಾ ಇರ್ತಾನೆ. ಆದ್ರೆ ಈಗ ಅಂದ್ರೆ ಇದು ಹಿಂದೂ ದೇವರುಗಳ ಮೇಲೆ ವಿಕೃತಿ ಅಂತಾನೆ ಹೇಳ್ಬೋದು. ಹಾಗಾಗಿ ಆತ ಹಿಂದೂ ದೇವರುಗಳನ್ನ ಎಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಮನೆಯ ಎಲ್ಲೆಂದರಲ್ಲಿ ಅಂದ್ರೆ ಹೂವಿನ ಕುಂಡ ಆಗ್ಬೋದು, ಚಪ್ಪಲಿ ಬಿಡುವ ಸ್ಥಳ, ಬಾತ್ರೂಮ್ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಬೇಕಾಬಿಟ್ಟಿ ಬಿಸಾಡಿದ್ದ. ಇದನ್ನ ಸ್ಥಳೀಯರು ನೋಡಿ ನಿಜಕ್ಕೂ ಬೇಸರವನ್ನ ವ್ಯಕ್ತಪಡಿಸಿದ್ರು. ಸ್ಥಳೀಯರು ಕೆಲವೊಂದು ವೇಳೆ ಬಂದು ಈ ದೇವರುಗಳಿಗೆ ಪೂಜೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಈತನಿಗೆ ತಿಳಿ ಕೂಡ ಹೇಳಿದ್ರು, ಈ ರೀತಿ ದೇವರುಗಳನ್ನ ಅಪಮಾನ ಮಾಡಿದ್ರೆ ನಿನಗೆ ನಿಜಕ್ಕೂ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಅವರು ಎಚ್ಚರಿಸುವಂತಹ ಕೆಲಸ ಕೂಡ ಮಾಡಿದ್ರು. ಅದು ಕೂಡ ಆತ ಅವರ ಯಾವ ಮನವಿಗೆ ಕೂಡ ಬಗ್ಗದೆ ಅಥವಾ ಅವರ ಹೇಳಿಕೆಗಳಿಗೆ ಬಗ್ಗದೆ ಆತ ತನ್ನ ಧೋರಣೆಯನ್ನ ಮುಂದುವರಿಸಿದ. ಹೀಗಾಗಿ ದೇಶದಂತಹ ಸ್ಥಳೀಯರು ಇವತ್ತು ದೂರು ನೀಡಿ ಆತನಿಗೆ ಶಿಕ್ಷೆ ಆಗುವ ನಿಟ್ಟಿನಲ್ಲಿ ಕೆಲಸವನ್ನ ಕೈಗೊಂಡಿದ್ದಾರೆ. ರಾಘವೇಂದ್ರ, ಎಸ್ ರವಿ, ನಿಮ್ಮನ್ನು ನಾನು ಮತ್ತೆ ಸಂಪರ್ಕ ಮಾಡ್ತೀನಿ. ಇದು ಮೈಸೂರಿನಲ್ಲಿ ಕಂಡು ಬಂದಂತಹ ದೃಶ್ಯ. ಒಂದು ಮನೆಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಹಿಂದೂ ದೇವರ ವಿಗ್ರಹಗಳನ್ನು ಇಲ್ಲಿ ಈ ರೀತಿಯಾಗಿ ಜೋಡಿಸಿಡಲಾಗಿತ್ತು ಮತ್ತು ಅದನ್ನು ಸರಪಳಿಯಿಂದ ಬಂಧಿಸಲಾಗಿತ್ತು. ಅದರ ಜೊತೆಗೆ ಆ ವಿಗ್ರಹಗಳನ್ನು ಈ ಬಾತ್ರೂಮ್ ಜಾಗದಲ್ಲಿ, ಚಪ್ಪಲಿ ಬಿಡುವಂಥ ಜಾಗದಲ್ಲಿ ಕೂಡ ಒಂದು ವಿಚಿತ್ರ ರೀತಿಯಲ್ಲಿ ಅದನ್ನು ಶೇಖರಿಸಿಡುವಂತಹ ಒಂದು ಮನೋಭಾವದ ವ್ಯಕ್ತಿ ಬೆಂಜಮಿನ್. ಈತನಿಗೆ ಈ ಹಿಂದೆಯೂ ಕೂಡ ಹಲವಾರು ಬಾರಿ ತಿಳಿ ಹೇಳಿದ್ರು. ಆದರೆ ಈತ ಇದು ನನ್ನ ಮನೆಯಲ್ಲಿ ಇರುವಂತಹ ಚಟುವಟಿಕೆಗಳಿಗೆ ನೀವು ತಲೆ ಹಾಕಬೇಡಿ ಎನ್ನುವಂಥ ಮಾತನ್ನು ಹೇಳಿದ್ದಾನೆ. ಆಂಗ್ಲೋ ಇಂಡಿಯನ್ ಹಾಗೆ ಇರುವಂತಹ ಈ ಬೆಂಜಮಿನ್ ಈ ಕ್ರೈಸ್ತ ಧರ್ಮದ ಪ್ರಚಾರಕನಾಗಿ ಕಾರ್ಯವನ್ನು ನಿರ್ವಹಿಸುವವನು. ಈತ ಈ ಹಿಂದೆ ಪಾದ್ರಿಯಾಗಿ ಕೂಡ ಇದ್ದ. ಆದರೆ ಈಗ ಪತ್ನಿ ಸಮೇತರಾಗಿ ಕಳೆದ 3 ವರ್ಷಗಳಿಂದ ಮೈಸೂರಿನ ಈ ಗೋಕುಲಂನ ಈ ನಿವಾಸದಲ್ಲಿ ಈತ ವಾಸ ಮಾಡ್ತಿದ್ದಾನೆ. ಆದರೆ ಇಲ್ಲಿ ಕಂಡು ಬಂದಂಥದ್ದು ಪ್ರಮುಖವಾಗಿ ಗಣೇಶನ ಮತ್ತು ಈ ನಾಗದೇವರಿಗೆ ಸಂಬಂಧಪಟ್ಟಂತಹ ಕೆಲವು ವಿಗ್ರಹಗಳನ್ನು ನಾವಲ್ಲಿ ನೋಡ್ತಿದ್ದೀವಿ. ಅದರಲ್ಲೂ ಕೆಲವು ಪ್ರಾಚೀನ ವಿಗ್ರಹಗಳು ಕೂಡ ಅಲ್ಲಿರುವಂಥದ್ದು. ಆ ವಿಗ್ರಹಗಳನ್ನು ಹೀಗೆ ಆತ ಸಂಗ್ರಹಿಸಿರ್ತಾನೆ. ಅದು ಕೇವಲ ಒಂದು ಹವ್ಯಾಸ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಲ್ಲಿ ನಾವು ನೋಡ್ಬೋದು ಕೇವಲ ಹಿಂದೂ ದೇವರ ವಿಗ್ರಹಗಳನ್ನಷ್ಟೇ ಆತ ಟಾರ್ಗೆಟ್ ಮಾಡಿದ್ದಾನೆ ಅನ್ನುವಂಥದ್ದು. ಇದು ಒಂದರ್ಥದಲ್ಲಿ ಈತನ ಹುಚ್ಚಾಟವ ಅಥವಾ ಈತನ ವಿಕೃತ ಮನಸ್ಸ, ಈತನ ಹವ್ಯಾಸವ ಇದು, ಅಥವಾ ಈ ಹಿಂದೂ ಧರ್ಮದ ಬಗ್ಗೆ ಇರುವಂಥ ಆಕ್ರೋಶವನ್ನು ಈತ ಹೀಗೆ ತೀರಿಸ್ಕೊಂಡ ಎನ್ನುವಂಥದ್ದು ಸಹಜವಾಗಿಯೇ ಹಿಂದೂಗಳ ಭಾವನೆಗೆ ಅದು ಧಕ್ಕೆಯನ್ನು ತರುತ್ತೆ. ಮತ್ತು ಈ ಹಿಂದೆ ಆತನಿಗೆ ತಿಳಿ ಹೇಳಿದ್ರೂ ಕೂಡ ಆತ ಅದರ ಬಗ್ಗೆ ಉಡಾಫೆಯ ಮಾತಾಡಿರುವಂಥದ್ದು ಈಗ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಗೆ, ವಿ.ವಿ. ಪುರಂ ಠಾಣೆಗೆ ದೂರು ಕೊಡಲಾಗಿದೆ ಮತ್ತು ಈಗ ಆತನನ್ನು ವಶಕ್ಕೆ ಪಡೆದಂತಹ ಪೊಲೀಸರು ವಿಚಾರಣೆಯನ್ನು ನಡೆಸ್ತಿದ್ದಾರೆ.